ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೊಂದು ಬ್ಯೂಟಿಫುಲ್ ಆಗಿರೋ ಪರ್ಸ್ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಒಂದು ವೇಸ್ಟ್ ಆಗಿರೋ ಟಾಪಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಯೂಸ್ ಮಾಡಿ ವೇಸ್ಟ್ ಆಗಿರುತ್ತಲ್ಲ ಆ ಥರ ಟಾಪ್ ತೊಗೊಂಡಿದ್ದೆ. ನೀವು ಆ ಥರ ಟಾಪು ಯಾವುದಾದ್ರೂ ಬ್ಲೌಸ್ ಪೀಸು ಇಲ್ಲ ಟಾಪು ಇದು ಗೌನು ಏನಾದರೂ ಒಂದು ಇವಾಗ ಯೂಸ್ ಮಾಡಿ ಇನ್ನೇನೋ ಬಿಸಾಕಬೇಕು ಅಂತ ಇರ್ತೀರ, ಚೆನ್ನಾಗಿರುತ್ತೆ ಬಿಸಾಕೋಕ್ಕೆ ಮನಸ್ಸಿಲ್ಲ, ಆ ಥರ ಬಟ್ಟೆಯಲ್ಲಿ ಈ ಥರದೊಂದು ಬೌಚನ್ನು ನೀವು ರೆಡಿ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಎಲ್ಲರೂ ಹೊರಗಡೆ ಹೋದಾಗ ಸಿಂಪಲಾಗಿ ತೊಗೊಂಡೋಗೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ಇದಕ್ಕೆ ಜಿಪ್ಪು ರನ್ನರು ಏನೂ ಬೇಕಾಗಿಲ್ಲ. ಈ ಥರ 2 ಪಾಕೆಟ್ ಬರುತ್ತೆ. ಅದಕ್ಕೆ ಜಿಪ್ಪು ರನ್ನರ್ ಏನೂ ಬೇಕಾಗಿಲ್ಲ. ಮಧ್ಯದಲ್ಲಿ ಬೇಕಂದರೆ ಒಂದು ಬಟನ್ ಇಟ್ಕೋಬೋದು, ಇಲ್ಲಾಂದರೆ ಮಾಮೂಲಿ ಎಣ್ಸೋದು ಬರುತ್ತಲ್ಲ ಅದು ಇಟ್ಕೋಬೋದು. ಓಕೆನಾ. ಚೆನ್ನಾಗಿರುತ್ತೆ. ಈ ಥರ ವೇಸ್ಟ್ ಬಟ್ಟೆಗಳನ್ನ ವೇಸ್ಟ್ ಮಾಡ್ಕೊಳ್ದೇ ಯೂಸ್ ಮಾಡಿಕೊಂಡು ಈ ರೀತಿ ಪೌಚನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಒಳಗಡೆಗೆ ಬೇಕಾದರೆ ಅಕ್ಕಿ ಚೀಲ ಹಾಕ್ಕೊಳ್ಳಿ, ಅಕ್ಕಿ ಚೀಲ ಇದ್ದರೆ. ಇಲ್ಲ ಅಂದರೆ ಮಾಮೂಲಿ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ ಹಾಕ್ಕೋಬೋದು. ಓಕೆನಾ. ಇವಾಗ ಮಾಮೂಲಿ ಅಕ್ಕಿ ಚೀಲಗಳಂತ ಇದ್ದೇ ಇರುತ್ತೆ. ಆ ಥರದ ಅಕ್ಕಿ ಚೀಲನ ಯೂಸ್ ಮಾಡಿಕೊಂಡು ನೀವು ಈ ಥರ ರೆಡಿ ಮಾಡ್ಕೋಬೋದು ಪೌಚನ್ನ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಅದು ಡಬಲ್ ಕಲರಲ್ಲಿ ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಒಂದು ಪ್ಲೇನ್ ತೊಗೊಳ್ಳಿ, ಒಂದು ವೈರು ತೊಗೊಳ್ಳಿ. ಆ ಥರದ್ದಾದರೆ ಒಂಥರ ಎದ್ದು ಕಾಣಿಸುತ್ತೆ. ಓಕೆನಾ. ಬನ್ನಿ ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದು 18 ಇಂಚ್ ಅಗಲ 18 ಇಂಚು ಉದ್ದ ತೊಗೊಳ್ಳಿ. 4 ಪೀಸ್ ತೊಗೋಬೇಕಾಗುತ್ತೆ. 4 ಪೀಸು ಮತ್ತು ಲೈನಿಂಗ್ ಇದು ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ ತೊಗೊಳ್ಳಿ, ಇಲ್ಲ ಅಕ್ಕಿ ಚೀಲ ತೊಗೊಳ್ಳಿ. ಓಕೆನಾ. ಮಧ್ಯಕ್ಕೆ ಇಡೋಕ್ಕೆ 4 ಪೀಸ್ ಬೇಕಿದು. 2 ಕಲರು 2 ಪೀಸ್ ತೊಗೊಳ್ಳಿ. ಮಧ್ಯಕ್ಕೆ ಹೇಳ್ದಂಗೆ ಅಕ್ಕಿ ಚೀಲ ಇಲ್ಲ ಕ್ಯಾನ್ವಾಸು ಎರಡರಲ್ಲಿ ಒಂದು ತೊಗೊಳ್ಳಿ. ಇದು ಬಂದುಬಿಟ್ಟು 9 ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು 9 ಇಂಚ್ ಬರುತ್ತೆ. ಅದು ಆಲ್ರೆಡಿ ಅದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆವಾಗೇನಾಗುತ್ತೆ, ರೌಂಡ್ ಶೇಪ್ ಬರುತ್ತೆ. ಅದು ನಾವು ಅಂಬ್ರೆಲಾ ಸ್ಲೀವ್ಸ್ಗೆಲ್ಲ ಕಟಿಂಗ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿಯೇ 18 ಇಂಚ್ ಉದ್ದ 18 ಇಂಚ್ ಅಗಲ ತೊಗೊಂಡು ಅದನ್ನ ಈ ಥರ ಫೋಲ್ಡ್ ಮಾಡಿ 9 ಇಂಚ್ ಬರುತ್ತೆ. ಅದನ್ನು ಈ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ರೆ ನಮಗೆ ಈ ಶೇಪ್ ಬರುತ್ತೆ, ರೌಂಡ್ ಶೇಪ್. ಓಕೆನಾ. ಇವಾಗ ಇದಕ್ಕೆ ಮಧ್ಯಕ್ಕೆ ಕ್ಯಾನ್ವಾಸು ಇಲ್ಲ ಅಕ್ಕಿ ಚೀಲ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮಧ್ಯದಲ್ಲಿ ಇಟ್ಕೊಳ್ಳಿ. ಫಸ್ಟು ಉಲ್ಟಾ ಇಟ್ಕೊಳ್ಳಿ, ಯಾಕಂದರೆ ಇದನ್ನು ತಿರುಗಿಸಿದಾಗ ಸೀದಾ ಬರಬೇಕು ನಮಗಿದು. ಉಲ್ಟಾ ತಿರುಗಿಸ್ಬೇಕು. ಅದಕ್ಕೋಸ್ಕರ ಇದಕ್ಕೆ ಒಂದು ಹೇಳ್ದಂಗೆ ಕ್ಯಾನ್ವಾಸು ಇಲ್ಲ ಅಕ್ಕಿ ಚೀಲ ಎರಡರಲ್ಲಿ ಯಾವುದಾದ್ರೂ ಇಟ್ಕೊಂಡು ಮಧ್ಯಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಇದು ಒಂದು 2 ಇಂಚ್ ಗ್ಯಾಪ್ ಬಿಡಿ, ಯಾಕೆಂದರೆ ಇದು ಉಲ್ಟಾ ತಿರುಗಿಸ್ಕೊಳ್ಳೋಕೆ ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಅದು ಸುತ್ತ ನ್ಯಾಚ್ ಹಾಕ್ಕೊಳ್ಳಿ, ಸಣ್ಣ ಸಣ್ಣದಾಗಿ ನ್ಯಾಚ್ ಹಾಕಿ. ಯಾಕೆಂದರೆ ಉಲ್ಟಾ ತಿರುಗಿಸಿದಾಗ ಅದು ನೀಟಾಗಿ ಬಟ್ಟೆ ತಿರುಗಬೇಕು, ಅದಕ್ಕೋಸ್ಕರ ಈ ಥರ ತಿರುಗಿಸ್ಕೊಂಬಿಟ್ಟು ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಅಲ್ಲಿ ಓಪನ್ ಆಗಿ ಬಿಟ್ಟಿರ್ತೀವಲ್ಲ ಅಲ್ಲೂ ಅಷ್ಟೇ ಫೋಲ್ಡ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಬಿಟ್ಟು ಮತ್ತು ಇದು ಇನ್ನೊಂದು ಪೀಸು ಅದನ್ನು ಅಷ್ಟೇ ಹಿಂಗೆ ಕ್ಯಾನ್ವಾಸ್ ಇಟ್ಕೊಂಡು ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 2 ಪೀಸು ಮಾಮೂಲಿ ತೊಗೊಂಡಿದ್ದೀನಿ, ಒಂದು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಈಗ ಇದನ್ನು ಕ್ಯಾನ್ವಾಸ್ ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಆ ಕಡೆ ಉಲ್ಟಾ ತಿರುಗಿಸಿದಾಗ ಎಳೆದಾಗ ಅದು ಸಿಗಾಕೋಬಾರ್ದು ಅಂತ ಒಂದು 2-3 ಸ್ಟಿಚ್ ಹಾಕಿದೆ ಕ್ಯಾನ್ವಾಸ್ ಮೇಲೆ. ಆಮೇಲೆ ಅಲ್ಲಲ್ಲಿ ಸ್ವಲ್ಪ ನ್ಯಾಚ್ ಹಾಕ್ಕೊಳ್ಳಿ. ಇದು ಒಂಥರ ಗಟ್ಟಿ ಇರುತ್ತಲ್ಲ ಕ್ಯಾನ್ವಾಸು ಇಲ್ಲ ಅಕ್ಕಿ ಚೀಲ, ಅವಾಗೇನಾಗುತ್ತೆ ಬಟ್ಟೆ ಎಳ್ಕೊಂಡಂಗೆ ಆಗುತ್ತೆ. ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಂಡ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಒಂಥರ ಟೈಟಾಗಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಅಲ್ಲಲ್ಲಿ ಸ್ವಲ್ಪ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಆಯಿತು. ಇವಾಗ 2 ಪೀಸನ್ನು ಇಟ್ಕೊಂಡು ಕ್ಯಾನ್ವಾಸ್ ಮಧ್ಯಕ್ಕೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಿ ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಒಳಗಡೆ ಹೋಗುತ್ತೆ. ಇವಾಗ ಇದೂ ಅಷ್ಟೇ ನೀಟಾಗಿ ತಿರುಗಿಸ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಸುತ್ತ ನಾವು ಓಪನ್ ಬಿಟ್ಟಿರ್ತೀವಲ್ಲ ಅದನ್ನು ಕ್ಲೋಸ್ ಮಾಡಿ ಸ್ಟಿಚ್ ಹಾಕ್ಕೊಂಬಿಡಿ ಸುತ್ತ. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ನೀವು. ಆ ಕಡೆ ಈ ಕಡೆ 2 ಕಡೆನೂ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಮಧ್ಯದಲ್ಲಿ ಒಂದು 2 ಇಂಚು ಓಪನ್ ಬಿಡಿ. ಒಂದು 2 ಇಂಚು, ಯಾಕಂದರೆ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು ನಾವು. 2 ಇಂಚ್ ಬಿಟ್ಟು ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. 2 ಕಡೆನೂ ಅರ್ಧ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು 2 ಇಂಚ್ ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇದನ್ನು ಮತ್ತೆ ಉಲ್ಟಾ ತಿರುಗಿಸಿ, ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ. ಮತ್ತು ಆ ಮೂಲೆಯಲ್ಲಿ ಸ್ವಲ್ಪ ಕಡ್ಡಿ ಥರದ್ದು ಏನಾದರೂ ತೊಗೊಂಡು ಅದನ್ನು ಚೆನ್ನಾಗಿ ತೆಗೀರಿ. ಸೂಜಿಲಿ ಇಲ್ಲ ದೊಡ್ಡ ಸೂಜಿ ಇದ್ದರೆ ದೊಡ್ಡ ಸೂಜಿ ಆ ಥರದ್ದು ಏನಾದ್ರು ತೊಗೊಂಡು ಉಲ್ಟಾ ತಿರುಗಿಸಿ ಅದು ನೀಟಾಗಿ ತುದಿ ಬರಬೇಕು, ಆ ಥರ ಮಾಡ್ಕೊಳ್ಳಿ. ಓಕೆನಾ. ಅಂದರೆ ಸ್ವಲ್ಪ ಕ್ಯಾನ್ವಾಸ್ ಎಲ್ಲ ಹಾಕಿರೋದು ಗಟ್ಟಿ ಇರುತ್ತೆ, ನೋಡಿಕೊಂಡು ನಿಧಾನಕ್ಕೆ ತೆಗೀರಿ. ಓಕೆನಾ. ನಾನು ಸೂಜಿಲೇ ತೆಗೆದೆ ಮೇಲ್ಗಡೆಯಿಂದನೇ. ಒಳಗಡೆಯಿಂದ ಹಾಕ್ಕೊಂಡು ಕಡ್ಡಿ ಥರ ಇದ್ದರೆ ಚುಚ್ಚಿ ತೆಗಿಬೋದು, ಇಲ್ಲ ಮೇಲ್ಗಡೆ ಸೂಜಿಯಿಂದನೂ ಮೇಲೆ ತೆಗಿಬೋದು. ಈ ಥರ ನೋಡಿ ನಾನು ತೆಗಿತಾ ಇದ್ದೀನಲ್ಲ ಆ ಥರ ತುದಿ ಬರೋವರೆಗೂ ಎಳೀರಿ. ಅವಾಗೇನಾಗುತ್ತೆ ತುದಿ ನೀಟಾಗಿ ಬರುತ್ತೆ. ಇವಾಗ ಇದು ಆಯಿತು. ಇವಾಗ ಇನ್ನೊಂದು ಪೀಸ್ ಇರುತ್ತಲ್ಲ ಸೇಮ್ ಇದೇ ರೀತಿಯೇ ಮಧ್ಯದಲ್ಲಿ ಒಂದು 2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದು ಏನಕ್ಕಪ್ಪ ಡಬಲ್ ಕಲರ್ ತೊಗೊಂಡು ಒಂಥರ ಚೆನ್ನಾಗಿ ಕಾಣಿಸುತ್ತೆ.
ನೋಡೋಕ್ಕೆ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ 2 ಕಲರಲ್ಲಿ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದನ್ನು ಅಷ್ಟೇ ಓಪನ್ ಬಿಟ್ಟಿದ್ವಲ್ಲ ಸ್ಟಿಚ್ ಮಾಡ್ಕೊಂಬಿಟ್ಟು, ಮತ್ತು ಇವಾಗ ಇದನ್ನು ಅಷ್ಟೇ ಇವಾಗ ರೆಡ್ ಕಲರ್ ಪೀಸ್ ರೆಡಿ ಮಾಡೋದ್ವಲ್ಲ ಹಾಗೆಯೇ ಇದನ್ನು ಸ್ಟಿಚಿಂಗ್ ಮಾಡ್ಕೊಂಬಿಟ್ಟು ಒಂದು ಸುತ್ತು, ಆಮೇಲೆ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೋಬೇಕು. ಮಧ್ಯದಲ್ಲಿ 2 ಇಂಚ್ ಬಿಟ್ಟು ಸ್ಟಿಚ್ ಹಾಕೋಬೇಕಾಗತ್ತೆ. ಸೇಮ್ 2 ಪೀಸೂ ಒಂದೇ ರೀತಿ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡು ರೆಡಿ ಮಾಡ್ಕೋಬೇಕು. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಪೌಚು. ನಿಮ್ಮ ಹತ್ರ ಹಳೆ ಟಾಪ್ಸು ಇಲ್ಲ ನೈಟಿ ಆ ಥರದ್ದು ಏನಾದರೂ ಇದ್ದರೆ, ಇಲ್ಲ ಜೀನ್ಸ್ ಪ್ಯಾಂಟು ಆ ಥರದ್ದನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ರೆಡಿ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಹೊರಗಡೆ ಹೋದಾಗಂತೂ ಸಿಂಪಲಾಗಿ ಒಂದು ಫೋನ್ ಇಟ್ಕೊಂಡು ಹೋಗೋಕ್ಕಂತೂ ಸಖತ್ತಾಗಿರುತ್ತೆ. ಆಮೇಲೆ ಇದಕ್ಕೆ ಜಿಪ್ ಬೇಕಪ್ಪ, ರನ್ನರ್ ಬೇಕಪ್ಪ ಏನೂ ಅವಶ್ಯಕತೆ ಇಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಈ ಥರ 2 ಇಂಚ್ ಬಿಟ್ಟು ಮಧ್ಯದಲ್ಲಿ ಇವಾಗ ಅದು ರೆಡ್ ಕಲರ್ ಪೀಸ್ ಸ್ಟಿಚ್ ಮಾಡೋದ್ವಲ್ಲ ಅದೇ ರೀತಿಯೇ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ 2 ಇಂಚ್ ಬಿಟ್ಟು ಈ ಕಡೆನೂ ಕ್ಲೋಸ್ ಮಾಡಿ, ಆ ಕಡೆನೂ ಕ್ಲೋಸ್ ಮಾಡಿ ಉಲ್ಟಾ ತಿರುಗಿಸ್ಕೊಳ್ಳಿ. ಸೇಮ್ ಅದೇ ರೀತಿಯೇ ಉಲ್ಟಾ ತಿರುಗಿಸ್ಕೊಂಡು ಆಮೇಲೆ ಆ ತುದಿನ ನೀಟಾಗಿ ತೆಗೆದುಬಿಡಿ. ನೀಟಾಗಿ ಬಂದಮೇಲೆ ಆಮೇಲೆ ಮತ್ತೆ ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು. 2 ಪೀಸನ್ನು ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ಉಲ್ಟಾ ತಿರುಗಿಸ್ಕೊಂಡು ಆ ತುದೀಲಿ ನೀಟಾಗಿ ಸೂಜಿಲಿ ತೆಗೀರಿ. ಯಾಕೆಂದರೆ ಅದು ತುದಿ ನೀಟಾಗಿ ಬರಬೇಕು, ಆವಾಗಲೇ ನಮಗೆ ಪೌಚು ಚೆನ್ನಾಗಿ ಕಾಣಿಸ್ತದೆ ನೋಡೋಕ್ಕೆ. ಇಲ್ಲಾಂದರೆ ಸಿಗಾಕೊಂಡಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಅದನ್ನು ನೀಟಾಗಿ ಸ್ವಲ್ಪ ತೆಗೀರಿ. ಓಕೆನಾ. ನೀಟಾಗಿ ತೆಗೆದ್ಬಿಟ್ಟು ಸ್ಟಿಚಿಂಗು ಅಷ್ಟೇ ನೋಡಿ ಎಲ್ಲರೂ ಓಪನ್ ಆಗಿಬಿಡುತ್ತೆ ಅಂತ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು ನೋಡಿ. ಇವಾಗ ಇದನ್ನು ನೀಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಸೂಜಿಲಿ ತುದಿಲಿ ತೆಗೆದುಬಿಟ್ಟು ಮಧ್ಯಕ್ಕೆ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಮಾಡ್ಕೋಬೇಕು ನೀಟಾಗಿ. ಇವಾಗ ಈ ಥರ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಆ ಥರ 2 ಪೀಸೂ ಅಷ್ಟೇ ಮಧ್ಯ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಮಾರ್ಕ್ ಮಾಡಿಕೊಂಡು ಇವಾಗ ಒಂದು ಪೀಸನ್ನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿ ಇನ್ನೊಂದು ಪೀಸನ್ನು ಇಟ್ಟು ಸುತ್ತ ರೌಂಡ್ ಶೇಪಾಗಿ ಸ್ಟಿಚ್ ಮಾಡಿಬಿಡಿ. ಓಕೆನಾ. 1.5 ಇಂಚು ತೊಗೊಳ್ಳಿ ಸಾಕು. 1.5 ಇಂಚಿನಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಮಾರ್ಕ್ ಮಾಡಿ ಅಲ್ಲಿ ಕರೆಕ್ಟಾಗಿ ಇನ್ನೊಂದು ಪೀಸು ಸ್ಟಿಚಿಂಗ್ ಬರಬೇಕು. ಆ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಬರಬೇಕು, ಅದು ಕರೆಕ್ಟಾಗಿ ಮಧ್ಯ ಇರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಇದು ಈ ರೀತಿ ಸ್ಟಿಚ್ ಆದಮೇಲೆ ನೀಟಾಗಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಕಡೆ ಸ್ಟಿಚ್ ಮಾಡಿಬಿಟ್ಟು ಇನ್ನೊಂದು ಕಡೆ ಸೇಮ್ ಇದೇ ಥರ ಇರುತ್ತೆ, ಅಲ್ಲಿ ಕ್ಲೋಸ್ ಮಾಡಬಾರ್ದು. ಅಲ್ಲಿ ಬಂದುಬಿಟ್ಟು 2 ಇಂಚಿಗೆ ಸ್ಟಿಚ್ ಮಾಡಿ ಮಧ್ಯದಲ್ಲಿ ಒಂದು ಕೆಳಗಡೆ ಸ್ಟಿಚ್ ಮಾಡಬೇಕಾಗುತ್ತೆ. ಆವಾಗೇನಾಗುತ್ತೆ, ಅದು ಪಾಕೆಟ್ ಥರ ಆಗುತ್ತೆ ನಮಗೆ. ಅಂದರೆ ಜಿಪ್ಪು ಇಲ್ಲ, ರನ್ನರು ಇಲ್ಲ, ಹಾಗೇ ಪಾಕೆಟ್ ಥರ ಆಗುತ್ತೆ. ಒಂದು ಫೋನು ಇಲ್ಲ ಕಾಯಿನು ಆ ಥರ ಏನಾದರೂ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ಮೊದಲು ಇದು ರೆಡಿ ಮಾಡ್ಕೊಬಿಡಿ. ಇದು ರೆಡಿ ಆದಮೇಲೆ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಈ ಕಡೆ 2 ಇಂಚಿಗೆ ಮಧ್ಯದಲ್ಲಿ ಫಸ್ಟು ಸ್ಟಿಚ್ ಹಾಕ್ಕೋಬೇಕು. ಆ ಕಡೆ 2 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಓಪನ್ ಇರಬೇಕು, 2 ಇಂಚ್ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಮಧ್ಯದಲ್ಲಿ ಮಾರ್ಕ್ ಮಾಡೋದು ಅಲ್ಲೂ ಸ್ಟಿಚ್ ಬರಬೇಕು. ಮತ್ತು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲೋಸ್ ಮಾಡಿ. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರಲ್ಲ ಅಲ್ಲಿ ಕ್ಲೋಸ್ ಮಾಡಿ. ಇನ್ನು ಮಿಕ್ಕಿದ್ದು ಓಪನ್ ಇರಲಿ. ಅಲ್ಲಿ ಮಧ್ಯದಲ್ಲಿನೂ ಹಾಗೇ ಸ್ಟಿಚ್ ಮಾಡಿಬಿಡಿ. ಆವಾಗೇನಾಗುತ್ತೆ ನಮಗಿದು ಪಾಕೆಟ್ ರೆಡಿ ಆಗುತ್ತೆ. 2 ಕಡೆಯೂ ಪಾಕೆಟ್ ಬಂತು ನೋಡಿ. ಫೋನೆಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದೇನಿದೆ ಮೇಲ್ಗಡೆ ಫೋಲ್ಡ್ ಮಾಡಿ, ಆಮೇಲೆ ಪಾಕೆಟ್ ಮೇಲೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಉಲ್ಟಾ ತಿರುಗಿಸಿದಾಗ ಒಳಗಡೆ ಹೋಗ್ಬೇಕು ಪಾಕೆಟು. ಮೇಲೆ ಇಟ್ಕೊಂಡ್ರೆ ನೀವು ಒಳಗಡೆ ಇಟ್ಕೊಂಡ್ರೆ ಮೇಲೆ ಬಂದುಬಿಡುತ್ತೆ. ಮೇಲೆ ಬರಬಾರ್ದು ಪಾಕೆಟು, ಒಳಗಡೆ ಹೋಗೋ ಥರ ಮೇಲೆ ಬರಲಿ ಪಾಕೆಟು. ಆಮೇಲೆ ಈ ಥರ ಎರಡೂ ಒಂದೇ ಸಮನಾಗಿ ಇಟ್ಕೊಂಡು 2 ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡೂ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ತುದಿಗೆ ಹಾಕ್ಕೊಳ್ಳಿ ಸ್ಟಿಚ್, ಅಂದರೆ ಓಪನ್ ಆಗಬಾರ್ದು. ಆ ಥರ ನಾವು ಆಲ್ರೆಡಿ ಇನ್ನೌಟ್ ಮಾಡಿರ್ತೀವಲ್ವ, ತುದಿಗೆ ಹಾಕಿ ಸ್ಟಿಚ್ ಮಾಡಿ 2 ಕಡೆನೂ. ಹಾಗೆಯೇ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ತುದಿಲಿ ರಫ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು. 2 ಕಡೆನೂ ಆಗಲೇ ಹೇಳಿದಾಗೆ 2 ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡಾದಮೇಲೆ ಇವು ಕೆಳಗಡೆ ಮೂಲೆಯಲ್ಲಿ ಇರುತ್ತಲ್ಲ, ಆ ಮೂಲೆಯಲ್ಲಿ 1 ಇಂಚಿಗೆ ನೀಟಾಗಿ ಒಂದು ಸಮನಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ಇವಾಗ ಮೂಲೆಯಲ್ಲಿ ಇವಾಗ ಇಲ್ಲ ತೋರಿಸ್ತಿಲ್ಲ ಆ ಥರ ಇಟ್ಕೊಂಡು 1 ಇಂಚಿಗೆ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡಿ, ರಫ್ ಮಾಡಿಬಿಡಿ.
ಎರಡು ಕಡೆನೂ. ಅದು ನಮಗೆ ಅದು ಕುತ್ಕೊಳ್ಳೋಕ್ಕೆ ಹಿಡ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಒಂಥರ ಹಿಂಗೆ ಕೆಳಗಡೆ ಇಟ್ಟರೆ ಒಂಥರ ಇಟ್ಟಾಗ ನೀಟಾಗಿ ಕಾಣಿಸುತ್ತೆ ಅದು. ಈ ಥರ ನಾವು 1 ಇಂಚಿಗೆ ಹಿಡಿತೀವಲ್ಲ ಅದು ಆ ಥರ ಹಿಡಿದಾಗ ಕೆಳಗಡೆ ನೀಟಾಗಿ ಕುತ್ಕೊಳ್ಳುತ್ತೆ. ಅವಾಗ ಈ ಥರ ಉಲ್ಟಾ ತಿರುಗಿಸಿ ನಾನು ಹೇಳ್ದಂಗೆ ಪಾಕೆಟು ಒಳಗಡೆ ಹೋಗಬೇಕು, ಮೇಲೆ ಬರಬಾರ್ದು. ಓಕೆನಾ. ಆಮೇಲೆ ಇದು ಸ್ಟಿಚಿಂಗ್ ಆದಮೇಲೆ ನಾವು ಟ್ಯಾಗ್ ರೆಡಿ ಮಾಡ್ಕೋಬೇಕಾಗುತ್ತೆ. ಟ್ಯಾಗ್ ಬಂದುಬಿಟ್ಟು 15 ಇಂಚ್ ತೊಗೊಳ್ಳಿ ಉದ್ದ. ನಾನು 2 ಕಲರ್ ಇರೋದ್ರಿಂದ 2 ಒಂದೊಂದು ತೊಗೊಂಡಿದ್ದೀನಿ. 2 ಕಲರ್ ಬಟ್ಟೆ ಹಾಕಿರೋದ್ರಿಂದ 2ಕ್ಕೂ ಒಂದೊಂದು 15 ಇಂಚ್ ಉದ್ದ ತೊಗೊಂಡಿದ್ದೀನಿ. 4 ಇಂಚ್ ಅಗಲ ತೊಗೊಳ್ಳಿ, ಡಬಲ್ ಫೋಲ್ಡ್ ಮಾಡಿ ಆಮೇಲೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಒಂಥರ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಬಟ್ಟೆ. ಇದು ಟ್ಯಾಗು 15 ಇಂಚ್ ಆದರೆ ಸಾಕು ಉದ್ದ. ನಾನು ಆರೆಂಜ್ ಕಲರು ಮತ್ತು ಪಿಂಕ್ ಕಲರ್ 2 ತೊಗೊಂಡಿದ್ದೀನಿ. ಲೈಟ್ ಆರೆಂಜು, ಡಾರ್ಕ್ ಆರೆಂಜ್ 2. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಪಾಕೆಟ್ಗೆ 2 ಇಂಚ್ ಆ ಕಡೆ ಬಿಟ್ಟು, ಆ ಕಡೆ 2 ಇಂಚ್, ಈ ಕಡೆ 2 ಇಂಚ್ ಬಿಟ್ಟು ಅದ್ರ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ಚಿಂಗು ಅದು ಟ್ಯಾಗು ಒಳಗಡೆ ಹೋಗೋ ಥರ ಸ್ಟಿಚ್ ಮಾಡಿದರೆ ನಮಗೆ ಪಾಕೆಟ್ ರೆಡಿ ಆಗುತ್ತೆ. ಓಕೆನಾ. ನಾನು ಆಲ್ರೆಡಿ ಪಾಕೆಟ್ಗಳ್ದು ತುಂಬಾ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ. ಈ ಥರ ಡಿಫ್ರೆಂಟಾಗಿ ಪೌಚ್ಗಳನ್ನ ರೆಡಿ ಮಾಡಿಕೊಂಡು ನೀವು ಸೇಲ್ ಮಾಡೋರಾದರೆ ಈ ಥರ ಡಿಫ್ರೆಂಟ್ ಪೌಚ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ. ಆದರೆ ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೊಳುತ್ತೆ. ಹಂಗಾಗಿ ನಾನೇನು ಇದನ್ನು ಮಾಡಿ ಅಂತ ಹೇಳಲ್ಲ, ಅದು ನಿಮ್ಮ ಇಷ್ಟ. ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೊಳುತ್ತೆ, ಹಾಗಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ. ಇಲ್ಲ ನೀವೇ ರೆಡಿ ಮಾಡ್ಕೊಳ್ಳಿ. ಈ ಥರ ಹಳೆ ಟಾಪು, ನೈಟಿ ಆ ಥರದ್ದಿದ್ದರೆ ಈ ಥರ ಬ್ಯೂಟಿಫುಲ್ಲಾಗಿರೋ ಪೌಚನ್ನ ನೀವೇ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಮಕ್ಳಿಗೆ ರೆಡಿ ಮಾಡಿಕೊಡಿ. ಎಲ್ಲರೂ ಹೊರಗಡೆ ಹೋದಾಗ ತೊಗೊಂಡೋಗೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ಅಲ್ಲ, ಪರ್ಸ್ ರೆಡಿ ಮಾಡಿ ಸೇಲ್ ಮಾಡೋರು ಬೇಕಾದ್ರೆ ರೆಡಿ ಮಾಡಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸೇಲ್ ಮಾಡ್ಬೋದು. ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂಥರ ಎಲ್ಲ ಒಂದೇ ಥರ ಪರ್ಸ್ಗಿಂತ ಇದೊಂಥರ ಡಿಫ್ರೆಂಟಾಗಿರುತ್ತೆ. ಓಕೆನಾ. ಒಂದು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಬೋದು, ಹಾಗಾಗಿ ನೋಡಿ ಟ್ರೈ ಮಾಡಿ. ಓಕೆನಾ. ಈ ಥರ ಟ್ಯಾಗ್ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ 2 ಇಂಚಿಗೆ ಪರ್ಸ ಆ ಕಡೆ 2 ಇಂಚ್, ಈ ಕಡೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ 2 ಟ್ಯಾಗ್ನು ಸ್ಟಿಚ್ ಮಾಡ್ಕೊಳ್ಳಿ. ಆ ಸ್ಟಿಚಿಂಗ್ ಒಳಗಡೆ ಹೋಗೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಟ್ಯಾಗ್ನ ಇಲ್ಲ ಒಳಗಡೆ ಇಟ್ಟು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಒಳಗಡೆ ಇಟ್ಟು 2 ಕಡೆನೂ ಸ್ಟಿಚ್ ಮಾಡಿ. ಈ ರೀತಿ ರೆಡಿ ಮಾಡಿಕೊಂಡ್ರೆ ಬ್ಯೂಟಿಫುಲ್ಲಾಗಿರೋ ಪೌಚ್ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಲ್ಲ ಇನ್ನೂ ಯಾವ ಥರದಾದ್ರೂ ಪರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಚಿಕ್ಕ ಪರ್ಸ್ಗಳು, ಕಾಯಿನ್ ಪೌಚು, ಕೀ ಬಂಚು ಆ ಥರ ಪೌಚ್ಗಳ್ದೆಲ್ಲ ತೋರಿಸ್ತಾನೆ ಇದ್ದೀನಿ. ನಿಮ್ಗೆ ಇನ್ನೂ ಯಾವ ಥರ ಆದರೂ ಇಲ್ಲ ಬ್ಲೌಸ್ ಡಿಸೈನ್ಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ. ನಾನು ಬ್ಲೌಸ್ ಡಿಸೈನ್ಸ್ದು ಹಾಕ್ತಾನೆ ಇರ್ತೀನಿ. ನಿಮ್ಗೆ ಯಾರಾದರೂ ಬ್ಲೌಸ್ ಡಿಸೈನ್ಸ್ ಬೇಕು ಅನ್ನೋರಿದ್ದರೆ ಕಮೆಂಟ್ ಮಾಡಿ. ಯಾವ ಥರದ್ದು ಬೇಕು ಅಂದ್ರೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ಇವಾಗ ಈ ಕಡೆನೂ ಹಾಗೇ ರೆಡಿ ಮಾಡಿಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಪೌಚು ರೆಡಿ ಆಗುತ್ತೆ. ನಿಮ್ಮ ಮನೇಲಿರೋ ಹಳೆ ಬ್ಲೌಸ್ ಪೀಸ್ ಇದ್ದರೆ 2 ಕಲರ್ ಬ್ಲೌಸ್ ಪೀಸ್ ತೊಗೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ಒಂದು 2 ಬ್ಲೌಸ್ ಪೀಸ್ ತೊಗೊಂಡು ರೆಡಿ ಮಾಡ್ಕೊಬೋದು. ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿದೆ. ಈ ಥರ ರಫ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಪೌಚ್ ರೆಡಿ ಆಗುತ್ತೆ. ಇದಕ್ಕೆ ಜಿಪ್ಪು ಬೇಡ, ರನ್ನರ್ ಬೇಡ, ಏನೂ ಬೇಕಾಗಿಲ್ಲ. ಬೇಕು ಅಂದರೆ ಒಂದು ಬಟನ್ ಇಟ್ಕೊಂಡು ಅಂಟ್ಸೋದು ಸ್ಟಿಚ್ ಮಾಡ್ಕೊಬೋದು. ನನ್ನ ಹತ್ರ ಇರಲಿಲ್ಲ ಅಂಟ್ಸೋದು, ಖಾಲಿಯಾಗಿತ್ತು, ಅದಕ್ಕೋಸ್ಕರ ಹಾಕಿಲ್ಲ. ಬೇಕು ಅಂದರೆ ನೀವು ಅಂಟ್ಸೋದು ಅದನ್ನ ಹಾಕ್ಕೊಳ್ಳಿ, ಇಲ್ಲ ಒಂದು ಪ್ರೆಸ್ ಬಟನ್ ಆದರೂ ಹಾಕ್ಕೊಬೋದು. ಓಕೆನಾ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಹೊರಗಡೆ ಹೋದಾಗ ಸಿಂಪಲಾಗಿ ಏನಾದರೂ ಫೋನ್ ಜೊತೆಗೆ ಕಾಯಿನು ಅದು ಇದು ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ನೀಟಾಗಿ ಈ ಥರ ಫಿನಿಶಿಂಗ್ ಬರುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ಒಂದು ಸಲ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಪೌಚು, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಅಕ್ಕಿ ಚೀಲ ಹಾಕಿದ್ರಂತೂ ಇನ್ನೂ ಸುಂದರವಾಗಿ ಕಾಣಿಸುತ್ತೆ, ಯಾಕಂದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತಲ್ಲ ಅದಕ್ಕೆ. ಅಕ್ಕಿ ಚೀಲ ಇದ್ದರೆ ಅಕ್ಕಿ ಚೀಲ ಯೂಸ್ ಮಾಡ್ಕೊಳ್ಳಿ, ಒಳಗಡೆಗೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿರುತ್ತೆ. ಓಕೆನಾ. ನೋಡಿ ಈ ಥರ ಫೋನು ಇಲ್ಲ ಇನ್ನೇನಾದ್ರು ಚಾರ್ಜರು ಆ ಥರ ಏನಾದರೂ ಇಟ್ಕೊಂಡು ಹೋಗೋಕ್ಕೆ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ತುಂಬಾ ಬ್ಯೂಟಿಫುಲ್ಲಾಗಿರೋ ಪರ್ಸ್